ಡಾಕ್ಟರ್ ಜಗಜ್ಜೀವನ್ ರಾಮ್ ಜನ್ಮ ದಿನಾಚರಣೆ. ಬಲಹೀನ ವರ್ಗಗಳ ಶಕ್ತಿಯೇ ಜಗಜ್ಜೀವನ್ ರಾಮ್. ಸಂಸದ ಡಾಕ್ಟರ್ ಕೆ ಸುಧಾಕರ್, ಚಿಕ್ಕಬಳ್ಳಾಪುರ. ಬಾಬೂಜಿಯವರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ, ಬಲಹೀನ ವರ್ಗಗಳ ಶಕ್ತಿ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಬಣ್ಣಿಸಿದ್ರು. ರವಿವಾರ ನಗರದ ಕನ್ನಡ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಹಸಿರು ಕ್ರಾಂತಿಯ ಹರಿಕಾರ ಹಾಗೂ ಭಾರತದ ಮಾಜಿ ಉಪ ಪ್ರಧಾನಿಗಳಾದ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಅವರ 119ನೇ ಜನ್ಮ ದಿನಾಚರಣೆಯ ವೇದಿಕೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಗೌತಮ ಬುದ್ಧರು ವಿಶ್ವಕ್ಕೆ ನೀಡಿದ ಸಾಮಾಜಿಕ ನ್ಯಾಯದ ಸಂದೇಶವನ್ನು ಇಡೀ ದೇಶಕ್ಕೆ ಪಸರಿಸಿದವರು ಜಗಜ್ಜೀವನ್ ರಾಮ್ ಅವರು. ಕಾರ್ಮಿಕರ ಕಲ್ಯಾಣಕ್ಕಾಗಿ ರೂಪಿಸಿದ ಯೋಜನೆಗಳು ಮತ್ತು ನಿಯಮಗಳು ಪ್ರಸ್ತುತವೂ ಸಹ ಚಾಲನೆಯಲ್ಲಿವೆ. ಆಹಾರ ಉತ್ಪನ್ನಗಳನ್ನು ದೇಶದ ರೈತರು ಇಂದು ರಫ್ತು ಮಾಡುವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಅದರಲ್ಲಿ ಬಾಬೂಜಿ ಅವರ ಕಾಣಿಕೆ ಅಪಾರ ಅಂತ ತಿಳಿಸಿದರು. ಬಾಬು ಜಗಜೀವನ್ ರಾಮ್ ಇವತ್ತು ಅವರ ತಂದೆ ಶೋಭಿರಾಮ್ರವರು, ತಾಯಿ ಬಸಂತ ದೇವಿಯವರು, ಇವರು ಸಾಮಾನ್ಯ ಬಡತನದಲ್ಲಿ ಹುಟ್ಟಿ ಅವತ್ತು ಏನು ಜಾತಿ ಪದ್ಧತಿ, ನಮ್ಮಲ್ಲಿ ಅನಿಷ್ಟ ಜಾತಿ ಪದ್ಧತಿ ಇತ್ತು, ಅದರ ಎಲ್ಲ ಕಷ್ಟಗಳನ್ನ ಕೂಡ ನೋಡಿದ್ವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಮತ್ತು ಅವರು ಏನು ಸಮಾಜಕ್ಕೆ ಹೇಳಿಕೊಟ್ಟಿದ್ರು ಅಂದ್ರೆ ಬಲಹೀನ ವರ್ಗಗಳಿಗೆ ವಿಶೇಷವಾಗಿ ನಾವ್ಯಾರು ಕೂಡ ಯಾರೋ ನಮ್ಮ ಮೇಲೆತ್ತಿದ್ದಾರೆ, ದೇವರು ಬಂದು ಆಶೀರ್ವಾದ ಮಾಡ್ತಾರೆ, ಅದು ದೇವರೇ ನಮಗೆ ಮೇಲೆ ಕೆತ್ತುತ್ತಾರೆ ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಳ್ಳಕ್ ಹೋಗ್ಬೇಡಿ. ಶಿಕ್ಷಣದಿಂದ ನೀವೆಲ್ಲ ಕೂಡ ಸಬಲೀಕರಣ ಆಗಬೇಕು. ಶಿಕ್ಷಣ ಒಂದೇ ನಿಮ್ಮನ್ನ ಮೇಲೆತ್ತಲಿಕ್ಕೆ ಶಕ್ತಿ ಇರ್ತಕ್ಕಂಥ, ನಮಗೆ ಇರ್ತಕ್ಕಂಥ ಆಯುಧ ಅಂತ ಹೇಳಿ, ಅದಕ್ಕಿಂತ ಶಕ್ತಿಯುತವಾಗಿರ್ತಕ್ಕಂಥ ಆಯುಧ ಇನ್ಯಾವುದೂ ಇಲ್ಲ ನಮಗೆ. ಅದಕ್ಕೆ ಉದಾಹರಣೆ ನಾನೇ ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ರು. ಅದಕ್ಕೆ ಯಥಾವತ್ತಾಗಿ ಅವರ ಆಶಯವನ್ನ ಯಥಾವತ್ತಾಗಿ ಯಾರಾದರೂ ಪಾಲನೆ ಮಾಡಿದ್ರೆ ಈ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥವರಲ್ಲಿ ಇವತ್ತು ನಮಗೆ ಜಗಜೀವನ್ ರಾಮ್ ಅವರು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರು ನೀವೆಲ್ಲ ನೋಡಿರ್ಬೋದು, ಗಣಿತದಲ್ಲಿ 100 ತಗೊಂಡಿದ್ದಂತೆ, ವಿಜ್ಞಾನದ ವಿಷಯದಲ್ಲಿ 100 ತಗೊಂಡಿದ್ದಂತೆ. ಅಂದ್ರೆ ಅಷ್ಟು ವಿದ್ಯೆಯಲ್ಲಿ, ಶಿಕ್ಷಣದಲ್ಲಿ ಪ್ರಾವೀಣ್ಯತೆಯನ್ನ ಪಡ್ಕೊಂಡಂತಹ ಒಬ್ಬ ಧೀಮಂತ ವ್ಯಕ್ತಿಯಾಗಿದೆ. ಅಷ್ಟಕ್ಕೆ ತಿಳಿಸಲಿಲ್ಲ ಅವರು. ನಾನೇನಪ್ಪ ಇವತ್ತು ಸಾಮಾನ್ಯ ಚೆನ್ನಾಗಿ ಹುಟ್ಟಿದ್ದೀನಿ, ನಾನು ಸಂಸ್ಕೃತ ಹೆಂಗ್ ಕಲಿಯೋದು ಅಂತ ವಿಚಾರ ಮಾಡಲಿಲ್ಲ. ಸಂಸ್ಕೃತ ಮಾತ್ರ ಕಲಿಯಲಿಲ್ಲ, ಅವರು ವೇದಗಳನ್ನು ಕೂಡ ಅಧ್ಯಯನ ಮಾಡಿದಂತ ಒಬ್ಬ ನಾಯಕರಾಗಿದ್ದರು. ವೇದಗಳನ್ನ ಕೂಡ ಅವರು ಅರ್ಥ ಮಾಡ್ಕೊಂಡಿದ್ರು. ಹಾಗಾಗಿ ಇಡೀ ಸಮಾಜದ ಆಗು ಹೋಗುಗಳು ಇವತ್ತು ಯಾವ ರೀತಿ ಬೇರೆ ಬೇರೆ ಸಮಾಜಶಾಸ್ತ್ರ, ವಿಜ್ಞಾನ, ಗಣಿತ, ಕಾನೂನು ಶಾಸ್ತ್ರ ಹೀಗೆ ಒಂದು ಜ್ಞಾನದ ಸಂಪತ್ತನ್ನು ಅವರು ಬೆಳೆಸಿದ್ರು. ನಾವು ಹೇಳ್ತೀವಲ್ಲ ಸಂಪತ್ತು, ಇವತ್ತು ಈ ಜಮೀನುಗಳು ಅದು ಇದು ಸಂಪತ್ತು, ಅದೆಲ್ಲ ಸಂಪತ್ತು ಸಂಪಾದನೆ ಮಾಡಿದ್ರು. ಅವರು ಜ್ಞಾನದ ಸಂಪತ್ತನ್ನ ಗಳಿಸಿದ್ರು. ಅದ್ರ ಮೂಲಕ ಏನ್ ಮಾಡಿದ್ರು, ಅವ್ರು 31 ವರ್ಷಕ್ಕೆ ಅವರು ಸಂಸದರಾಗೋದು, ಶಾಸಕರಾಗಿ ಕೆಲಸ ಮಾಡಿದ್ರು. 26 ವರ್ಷ ಅಂತ ಕಾಣ್ತದೆ ನನಗೆ, ಬಹುಶಃ ಮುಖ್ಯ ಭಾಷಣಕಾರ ಹೇಳ್ಬೋದು. 31 ವರ್ಷಕ್ಕೇನೆ ಅವರು ಸಂಸದರಾಗಿ ಕೆಲಸ ಮಾಡಿದ್ರು. ಅದಾದ್ಮೇಲೆ ಅನೇಕ ಜವಾಬ್ದಾರಿಗಳನ್ನ ಕೇಂದ್ರ ಸರ್ಕಾರದಲ್ಲಿ ತಗೊಂಡಿದ್ರು. ಬೆಂಗಳೂರು ಮಾತಂಗ ಫೌಂಡೇಶನ್ ಅಧ್ಯಕ್ಷ ಆರ್ ಲೋಕೇಶ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷ ಯಲುವಳ್ಳಿ ಎನ್ ರಮೇಶ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಕೈಮಗ್ಗ ನೇಕಾರರ ಮಹಾಮಂಡಳಿ ನಿಗಮದ ಅಧ್ಯಕ್ಷ ಬಿಜಿ ಗಣೇಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಟ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಗಸೆ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಭಾಸ್ಕರ್, ಉಪ ವಿಭಾಗಾಧಿಕಾರಿ ಡಿಎಚ್ ಅಶ್ವಿನ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಅತೀಕ್ ಪಾಷಾ, ಮಾಜಿ ಶಾಸಕರಾದ ಮುನಿಯಪ್ಪ, ಅನಸೂಯಮ್ಮ, ತಹಶೀಲ್ದಾರ್ ರಶ್ಮಿ, ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ, ಬಾಲಕುಂಟಹಳ್ಳಿ ಗಂಗಾಧರಪ್ಪ, ನವೀನ್ ಕಿರಣ್, ಬಿವಿ ಆನಂದ್, ಸಮುದಾಯದ ಮುಖಂಡರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸದಸ್ಯರು, ದಲಿತ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ರು.
ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಜಗಜ್ಜೀವನ್ ರಾಮ್ ಅವರು ನಮ್ಮ ದೇಶದ ಎರಡು ಕಣ್ಣುಗಳಿದ್ದ ಹಾಗೆ. ಅವರ ನಡೆನುಡಿ ಹಾಗೂ ಅವರ ಸಾಧನೆಗಳು ಸದಾ ಆದರ್ಶಪ್ರಾಯವಾದವು. ಬಾಬೂಜಿಯವರು ಮಹಾತ್ಮ ಗಾಂಧಿ ಹಾಗೂ ಮದನ್ ಮೋಹನ್ ಮಾಳವೀಯ ಅವರಿಂದ ಪ್ರೇರಣೆಗೊಂಡು ಅನೇಕ ಸಂಘಟನೆಗಳನ್ನು ಹುಟ್ಟುಹಾಕಿದ್ದರಲ್ಲದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ತಮ್ಮನ್ನು ತಾವು ದೇಶದ ಸೇವೆಗೆ ಅರ್ಪಿಸಿಕೊಂಡವರು. ಅಸ್ಪೃಶ್ಯತೆ ಮತ್ತು ಅಸಮಾನತೆ ವಿರುದ್ಧ ಹೋರಾಡಿದ್ದಕ್ಕಾಗಿ ಅವರ ಜನ್ಮದಿನವನ್ನು ಸಮಾನತೆಯ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇಂತಹ ಮಹಾನ್ ನಾಯಕರ ಜಯಂತಿಯನ್ನು ಕೇವಲ ಆಚರಣೆಗೆ ಮಾತ್ರ ಸೀಮಿತಗೊಳಿಸದೆ ಅವರು ಹಾಕಿಕೊಟ್ಟ ದಾರಿಯಲ್ಲಿ ಎಲ್ಲರೂ ನಡೆದು ಸಹಬಾಳ್ವೆ, ಸಹೋದರತ್ವ ಹಾಗೂ ಸಾಮರಸ್ಯದ ಅಂಶಗಳನ್ನು ಅಳವಡಿಸಿಕೊಂಡು ಪಾಲಿಸಬೇಕು ಅಂದರು.